ಡೈರೆಕ್ಟ್ ಏನು ಮಾಡ್ತೀವೋ ಅದೇ ನಿಮ್ಗೆ ಸರಿ ಅಷ್ಟೇ. ನಾವೇನು ಹೇಳಿದ್ರು ಏನು ಹೇಳಿದ್ರು ನಾನೇನು ಹೇಳ್ತಿಲ್ಲ. ಅಲ್ಲಿ ಹೋಗಿ ಅವಳಿಗೆ ಏನು ಹೇಳಿದ್ರು. ನಮಸ್ತೆ ಎಲ್ಲರಿಗೂ. ನಾನಿವಾಗ ತುಮಕೂರಲ್ಲಿದ್ದೀನಿ. ತುಮಕೂರಲ್ಲಿ ಹೊರಪೇಟೆ ರೋಡ್ ಇದು. ಈ ಹೊರಪೇಟೆ ರೋಡಲ್ಲಿ ನಾನೀಗ ಬಂದಿದ್ದೀನಿ. ಅಂದರೆ ನಮ್ಮ ತುಮಕೂರಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಎಳ್ಳಿಕಾಯಿ ಚಿತ್ರಾನ್ನ ಭಾಳ ಫೇಮಸ್ಸು. ಅದೇ ಥರ ಇಲ್ಲೊಂದು ಟೀ ಅಂಗಡಿ ಇದೆ. ಅಂದರೆ ಇದು ಏನಂದರೆ ನಾವೆಲ್ಲ ಯೂಶ್ವಲಿ ಲೆಮನ್ ಟೀ ಎಲ್ಲ ಕುಡ್ದಿರ್ತೀವಿ. ಇದು ಲೆಮನ್ ಟೀ, ಗ್ರೀನ್ ಟೀ ಎಲ್ಲ ಕುಡ್ದಿರ್ತೀವಿ. ಬಟ್ ಇದೇನಂತ ಅಂದರೆ ಎಳ್ಳಿಕಾಯಿ ಟೀ. ಇದು ಎಳ್ಳಿಕಾಯಿ ಟೀ ಹೌಸ್ ಅಂತ ಇಲ್ಲಿದೆ ಹೊರಪೇಟೆ ರೋಡಲ್ಲಿ. ಕಾಶಿ ವಿಶ್ವನಾಥ ದೇವಸ್ಥಾನದ ಮುಂಭಾಗದಲ್ಲೇ ಇದೆ. ಇದು ಎಳ್ಳಿಕಾಯಿ ಟೀ ಹೌಸ್. ಇದು ಅದ್ಭುತವಾದ ಒಂದು ಟೀ ಸಿಗುತ್ತೆ ಇಲ್ಲಿ. ಬನ್ನಿ ಒಳಗಡೆ ಹೋಗಿ ನೋಡೋಣ ಮತ್ತು ಟೇಸ್ಟು ಮಾಡೋಣ. ಎಳ್ಳಿಕಾಯಿ ಟೀ ಹೌಸ್. ಈಗ ಈ ಕಿಚನ್ ಒಳಗಡೆ ಹೋಗ್ತಾ ಇದ್ದೀವಿ. ಈ ಹೋಟೆಲ್ಲು ಓನರ್ ಆದಂಥ ಅರುಣ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಎಳ್ಳಿಕಾಯಿ ಟೀ ಬಗ್ಗೆ ಅವ್ರನ್ನ ಒಂದೆರಡು ಮಾತು ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ ಹೇಗೆ ಗೊತ್ತು ಇದು ಎಳ್ಳಿಕಾಯಿ ಟೀ ಕಾನ್ಸೆಪ್ಟ್ ನಿಮಗೆ? ನಮಗೆ ಒಂದು ಕೆಲವು ಕಡೆ ಕುಡಿತಿದ್ವಿ, ಅಲ್ಲಿ ಇಷ್ಟ ಆಗಲಿಲ್ಲ. ನಾವೇ ಓನಾಗಿ ಪ್ರಿಪೇರ್ ಮಾಡಿದ್ವಿ. ಅದು ಜನಕ್ಕೆ ಇಷ್ಟ ಆಗಿದೆ. ಟೋಲಲ್ಲೆಲ್ಲ ಸಿಗುತ್ತೆ ಅಂತ ಹೇಳ್ತಿದ್ರು, ಕುಡಿದು ನೋಡಿದ್ವಿ, ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಬರೀ ಫ್ಲೇವರೇ ಚೇಂಜ್. ನಾವೇ ಓನಾಗಿ ಮಾಡಿ ಮಸಾಲೆ ಎಲ್ಲ ರೆಡಿ ಮಾಡಿ ನಾವೇ ಮಾಡ್ತಿದ್ದೀವಿ. ಇದು ಸ್ಟಾರ್ಟ್ ಆಗಿ ಬಂದು ಒಂದು 6 ವರ್ಷ ಆಗಿದೆ. ಎಳ್ಳಿಕಾಯಿ ಟೀ ಕಾನ್ಸೆಪ್ಟ್. ಸಿಗುತ್ತೆ. ನಾವು ಹೊರಗಡೆಯಿಂದ ಎಲ್ಲ ತರಿಸ್ಕೋತೀವಿ. ಹಾಸನ್ನು, ಗೌರಿಬಿದನೂರು ಆ ಕಡೆ ಎಲ್ಲ ಸಿಗುತ್ತೆ. ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಕಡೆ ಸಿಗುತ್ತೋ ಅಲ್ಲಿಂದ ನಾವೇ ಇಂಪೋರ್ಟ್ ಮಾಡ್ಕೋತೀವಿ. ಎಲ್ಲ ಟೈಮಲ್ಲೂ ಇಲ್ಲಿ ಸಿಗಲ್ಲ ತುಮಕೂರಲ್ಲಿ. ಹೊರಗಡೆಯಿಂದ ಎಲ್ಲ ತರಿಸ್ಕೋತೀವಿ ಎಳ್ಳಿಕಾಯಿ ಕಂಪಲ್ಸರಿ. ಅದು ನಾವೇ ಓನಾಗಿ ಪ್ರಿಪೇರ್ ಮಾಡ್ತೀವಿ. ಆಯುರ್ವೇದಿಕ್ ಅಂದರೆ ಜೀರಿಗೆ, ಮೆಣಸು ಎಲ್ಲ ಇನ್ನು ಸ್ವಲ್ಪ ಎಲ್ಲ ಆ್ಯಡ್ ಮಾಡಿ ಮಾಡ್ತೀವಿ. ಒಳ್ಳೇದು. ಜೀರಿಗೆ ತಿಂದರೆ ಒಳ್ಳೇದಲ್ವ, ಪಿತ್ತಕ್ಕೆ ಒಳ್ಳೇದು. ಎಳ್ಳಿಕಾಯಿ ರಸದಿಂದ ಪಿತ್ತಕ್ಕೆ ಒಳ್ಳೇದು. ಕಫ ಅಷ್ಟಾಗೋದಿಲ್ಲ. ತುಂಬ ಅನುಕೂಲ ಆಗುತ್ತೆ ಟೀ ಕುಡಿದ್ರೆ. ದೇಹಕ್ಕೆ ಆರೋಗ್ಯ ಬರುತ್ತೆ. ವಿಟಮಿನ್ ಸಿ ಬೇರೆ ಸಿಗುತ್ತೆ. ಲೆಮನ್ ಟೀ ಮಾಮೂಲಿ ನಿಂಬೆಹಣ್ಣು ಹಾಕಿ ಟೀ ರಸ ಒಯ್ದು ಕೊಡ್ತಾರೆ. ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಐತೆ. ಇದರಲ್ಲಿ ಪ್ರತಿಯೊಂದು ಇರುತ್ತೆ. ಸಕ್ಕರೆ, ವಿಷ, ಅದು ಸಿಪ್ಪೆ ಹಾಕ್ತೀವಿ ಕಹಿ ಬರಲಿ ಅಂತ. ಉಪ್ಪು, ಹುಳಿ, ಖಾರ ಎಲ್ಲ ಇರುತ್ತೆ. ಒಗರು ಎಲ್ಲ ಇರುತ್ತೆ. A to Z ಅದರಲ್ಲಿ ಇರುತ್ತೆ. ಸಿಪ್ಪೆ ಹಾಕೋ ವಿಶೇಷನೇ ಅದು. ನಾವು ಸಿಪ್ಪೆ ಹಾಕೋದೇ ಅದಕ್ಕೆ, ಒಗರಿರ್ಲಿ ಅಂತ. ಎಳ್ಳಿಕಾಯಿ ಟೀ ಕಮ್ಮಿ ಅಂದ್ರೂ 1-1.5 ಸಾವಿರ ಹೋಗುತ್ತೆ. 1 ವರ್ಷ ಟೀ ಹೋಗುತ್ತೆ. ಮಾಮೂಲಿ ಟೀನು ಮಾಡ್ತೀವಿ. ಟೀ, ಕಾಫಿ, ಬೂಸ್ಟು ಎಲ್ಲ ಸಿಗುತ್ತೆ. ಎಳ್ಳಿಕಾಯಿ ಸ್ಪೆಷಲ್ ಅಂದರೆ ನಮ್ಮ ಹೋಟ್ಲಲ್ಲಿ ಎಳ್ಳಿಕಾಯಿ ಟೀ, ಎಳ್ಳಿಕಾಯಿ ಸೋಡಾ, ಅದೇ ಸ್ಪೆಷಲ್. ಥ್ಯಾಂಕ್ ಯು. ಈಗ ಇದು ಎಳ್ಳಿಕಾಯಿ ಸೋಡಾ ಹಾಕ್ತಾ ಇದ್ದಾರೆ. ಇದು ಬಂದು ಎಳ್ಳಿಕಾಯಿ ರಸನ ಸರ್? ನಾವು ತೆಗೆದಿಟ್ಕೊಬಿಡ್ತೀವಿ. ಹಾಂ, ಇಂಡಕ್ಕ. ಹೌದೌದು, ಸ್ವಲ್ಪ ಹಾರ್ಡ್ ಇರುತ್ತಲ್ಲ. ಮಿಷಿನ್ ಇದೆ. ಹಾಂ. ತೆಗೆದಿಟ್ಕೊಬಿಡ್ತೀವಿ. ಓಕೆ. ಇವೆಲ್ಲ ಹೋಮ್ ಮೇಡ್. ಯಾವುದು ಸರಲ್ಲ, ಎಲ್ಲ ನ್ಯಾಚುರಲ್, ಹೋಮ್ ಮೇಡ್. ಇದು ಎಳ್ಳಿಕಾಯಿ ಇದಾಗ್ತಾ ಇದ್ದಾರೆ. ಏನಿದು ಜ್ಯೂಸ್ ಹಾಕ್ತೀರಾ? ಎಳ್ಳಿಕಾಯಿ ರಸ ಮತ್ತೆ ಅದು ಎಳ್ಳಿಕಾಯಿ ಹೋಳು. ಪೌಡ್ರು. ಈ ಪೌಡ್ರಿಗೆ ಏನೇನು ಹಾಕಿರ್ತೀರಾ? ಯಾಕೆ? ಅದು ಟ್ರೇಡ್ ಸೀಕ್ರೆಟ್ ಅದು? ಹಾಂ, ಬಂತು. ಇದು ಟೀ ಪುಡಿನಾ? ಸಕ್ಕರೆ ರಸ. ಈಗ ಎಳ್ಳಿಕಾಯಿ ಟೀನ ಒಂದು ಟೇಸ್ಟ್ ಮಾಡ್ತಾ ಇದ್ದೀವಿ.
ಎಳ್ಳಿಕಾಯಿ ರಸ ಹಿಂಡಿ ಒಂದು ಸ್ವಲ್ಪ ಮಸಾಲೆಗಳೆಲ್ಲ ಹಾಕಿ ಒಂದು 4-5 ಥರ ಮಸಾಲೆ ಹಾಕಿ ಒಂದು ಎಳ್ಳಿಕಾಯಿ ಹೋಳೂ ಹಾಕಿ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಏನಂದರೆ ಎಳ್ಳಿಕಾಯಿ ಹೋಳು ಸಮೇತ ಹಾಕಿದ್ರೆ ಆ ಎಳ್ಳಿಕಾಯ್ದು ಒಂಥರ ಒಗ್ರು ಇರುತ್ತಲ್ಲ, ಆ ಒಗ್ರೂ ಎಲ್ಲ ಇದರಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಭಾಳ ಚೆನ್ನಾಗಿದೆ. ಒಂಥರ ವಾಸನೆ ನೋಡಿದರೆ ಬಾಯಲ್ಲಿ ನೀರು ಬರ್ತಾಯಿದೆ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಸೇರಿ ಭಾಳ ಚೆನ್ನಾಗಿದೆ. ಭಾಳ ಲೈಟಾಗಿದೆ. ಹೊಟ್ಟೆಯಿಂದ ಹಂಗೆ ನೀಟಾಗಿ ಕೆಳಗೆ ಇಳಿತಾ ಇದೆ ಎಲ್ಲ ತಿಂದಿರೋದು. ಚೆನ್ನಾಗಿದೆ. ಎಲ್ಲರೂ ಬಂದು ಒಂದು ಸತಿ ಟ್ರೈ ಮಾಡಿ. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು.